Sada Hassan Mukhi Pratap on stage, please. ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಮೌನವಾಗಿ ಏಕೆ ಕುಳಿತೆ ನನ್ನ ಗೆಳತಿ, ಮೇಲೆದ್ದು ಬಾರವ್ವ ನನ್ನ ಗೆಳತಿ. ಮೌನವಾಗಿ ಏಕೆ ಕುಳಿತೆ ನನ್ನ ಗೆಳತಿ, ಮೇಲೆದ್ದು ಬಾರವ್ವ ನನ್ನ ಗೆಳತಿ. ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಜಗದ ತುಂಬ ಹುತ್ತಗಳು ಬೆಳೆದಾವಲ್ಲ, ಹುತ್ತ ಹುತ್ತದೊಳಗ ಹಾವು ತುಂಬ್ಯಾವಲ್ಲ. ಜಗದ ತುಂಬ ಹುತ್ತಗಳು ಬೆಳೆದಾವಲ್ಲ, ಹುತ್ತ ಹುತ್ತದೊಳಗ ಹಾವು ತುಂಬ್ಯಾವಲ್ಲ. ಗಿಡ ಗಿಡ ಕಾಮಿಡಿ ನಾಗರ ಸುತ್ಯಾವಲ್ಲ, ಗಿಡ ಗಿಡ ಕಾಮಿಡಿ ನಾಗರ ಸುತ್ಯಾವಲ್ಲ. ವಿಷವ ಕಕ್ಕಿ ಬಾಳನ್ನು ಮುತ್ಯಾವಲ್ಲ, ವಿಷವ ಕಕ್ಕಿ ಬಾಳನ್ನು ಮುತ್ಯಾವಲ್ಲ. ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಕಾವಿಯೊಳಗ ಕಾಮ ಕೊಳ್ತು ನಾರುತ್ತೈತಲ್ಲ, ಆದಿಯೊಳಗ ಜಗವ ಸುಟ್ಟು ಹೋಗುತ್ತೈತಲ್ಲ. ಕಾವಿಯೊಳಗ ಕಾಮ ಕೊಳ್ತು ನಾರುತ್ತೈತಲ್ಲ, ಆದಿಯೊಳಗ ಜಗವ ಸುಟ್ಟು ಹೋಗುತ್ತೈತಲ್ಲ. ಕಾಕಿಯಿಂದ ರಕ್ತದ ಮಡುವು ಹರಿಯುತ್ತೈತಲ್ಲ, ಕಾಕಿಯಿಂದ ರಕ್ತದ ಮಡುವು ಹರಿಯುತ್ತೈತಲ್ಲ. ಕಪ್ಪು ದೇಹದೊಳಗ ಜೀವ ಕರಗುತ್ತೈತಲ್ಲ, ಕಪ್ಪು ದೇಹದೊಳಗ ಜೀವ ಕರಗುತ್ತೈತಲ್ಲ. ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಮೌನವಾಗಿ ಏಕೆ ಕುಳಿತೆ ನನ್ನ ಗೆಳತಿ, ಮೇಲೆದ್ದು ಬಾರವ್ವ ನನ್ನ ಗೆಳತಿ. ನೀ ಮೇಲೆದ್ದು ಬಾರವ್ವ ನನ್ನ ಗೆಳತಿ. ನೋವ ನುಂಗಿ ನಗಲಿ ಅಂಗ ನನ್ನ ಗೆಳತಿ, ಪ್ರೀತಿಯೂ ಅರಳಬೇಕು ನನ್ನ ಗೆಳತಿ. ನೋವ ನುಂಗಿ ನಗಲಿ ಅಂಗ ನನ್ನ ಗೆಳತಿ, ಪ್ರೀತಿಯೂ ಅರಳಬೇಕು ನನ್ನ ಗೆಳತಿ. ಕತ್ಲ ರಾತ್ರಿ ಕಳಿಯಬೇಕು ನನ್ನ ಗೆಳತಿ, ನೀ ಕತ್ಲ ರಾತ್ರಿ ಕಳಿಯಬೇಕು ನನ್ನ ಗೆಳತಿ. ದನಿಯತಿ ಹಾಡೇನಾ ನನ್ನ ಗೆಳತಿ, ದನಿಯತಿ ಆಡೇನಾ ನನ್ನ ಗೆಳತಿ. ದನಿಯತಿ ಆಡೇನಾ ನನ್ನ ಗೆಳತಿ, ದನಿಯತಿ ಆಡೇನಾ ನನ್ನ ಗೆಳತಿ.
ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಮೌನವಾಗಿ ಏಕೆ ಕುಳಿತೆ ನನ್ನ ಗೆಳತಿ, ಮೇಲೆದ್ದು ಬಾರವ್ವ ನನ್ನ ಗೆಳತಿ, ನೀ 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 ಮೇಲೆದ್ದು ಬಾರವ್ವ ನನ್ನ ಗೆಳತಿ. ಸದಾ ಹಸನ್ಮುಖಿ ಪ್ರತಾಪು ಅಕ್ಕ ಕಳೆದ ಬಾರಿ ಡೇಂಜರ್ ಝೋನಲ್ಲಿದ್ದ, ಇವತ್ತು ಫುಲ್ ಸ್ಮೈಲ್ ಮಾಡ್ತಾ ಹಬ್ಬ ಏನು ಮರ್ತಿಲ್ಲ ಅಂತ ಅಲ್ವಾ? ಉಫ್ ಅಂತ ಹೇಳು ಹೇಳು, ಏನು ಅನಿಸ್ತಾ ಇದೆ ಹೇಳು. ಅಲ್ಲಿ ಕೇಳಬೇಕು, ಆಮೇಲೆ ಖುಷಿ ಪಡ್ತೀನಿ. ಆಮೇಲೆ ಖುಷಿ ಪಡ್ತೀಯಾ? ಇವಾಗ ಒಂದು 50% ಖುಷಿ ಪಟ್ಟಿದ್ದಾನೆ. ಅರ್ಚನಾ ಮ್ಯಾಮ್. ಪ್ರತಾಪ, ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ಜಾಣಾಗಿದೆ ಕಣೋ ಇವತ್ತು. ಥ್ಯಾಂಕ್ ಯು ಮ್ಯಾಮ್. ನೀಟಾಗಿ ಎಲ್ಲೂ ಏನೂ ಗಡಿಬಿಡಿ ಮಾಡಿಕೊಳ್ಳದೆ ಎಲ್ಲ ಶ್ರುತಿಬದ್ಧವಾಗಿ ಚೆಂದ ಹಾಡಿದೆ. ಎಂಥ ಒಳ್ಳೆ ಹಾಡೋ ಇದು. ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಸಂಗೀತ, ಅದ್ಭುತವಾದ ಸಾಹಿತ್ಯ, ಮನಸ್ಸಿಗೆ ಮುಟ್ಟುವಂಥ ಹಾಡಿದು. ಆಮೇಲೆ ಆ ಭಾವನೆಗಳನ್ನು ತುಂಬ ಚೆನ್ನಾಗಿ ಹಾಡಿದೆ. ಕತ್ಲ ರಾತ್ರಿ ಕಳಿಯಬೇಕು ನನ್ನ ಗೆಳತಿ, ದನಿಯತಿ ಹಾಡೇನಾ ನನ್ನ ಗೆಳತಿ, ದನಿಯತಿ ಆಡೇನಾ ನನ್ನ ಗೆಳತಿ. ಜಾಣಮರಿ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಫುಲ್ಲು ಜಾಣಮರಿ ಆಗಿದೆ ನೀನು. ಏನೋ ಅವನು ಹಾಡು ಮುಗೀತಿದ್ದಂಗೆ ಇಲ್ಲಿ ವರ್ಷಕ್ಕೆ ಶುರು ಮಾಡ್ತಾನೆ, ಕೈಯೆಲ್ಲ ಒದ್ದಾಗ್ಬಿಟ್ಟಿರುತ್ತೆ ಅವನಿಗೆ, ಪಾಪಚ್ಚಿ. ಚೆನ್ನಾಗಿ ಹಾಡ್ದಿಯಪ್ಪ. ನನಗಂತೂ ಆ 2ನೇ ಚರಣದ ಸಾಹಿತ್ಯ ಕೇಳಿ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ತುಂಬ ಖುಷಿ ಆಯ್ತಪ್ಪ. ಒಳ್ಳೇದು, ಖುಷಿಯಾಗಿರು, ಖುಷಿಯಾಗಿ ಹಾಡ್ತಾ ಇರು, ಆಯ್ತಾ? ಥ್ಯಾಂಕ್ ಯು ಜಾಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ, ವೇಮ್ಗಲ್ ಸರ್. ಪ್ರತಾಪ್ ಸರ್, ಒಂದು 40 ಕಿಲೋಮೀಟ್ರ್ ಸ್ಪೀಡ್ ಅಂತ ನಾರ್ಮಲ್ ಆಗಿರುತ್ತೆ ಹೈವೇಗಳಲ್ಲೆಲ್ಲ, ಹಂಗೆ ನಿಧಾನವಾಗಿ ತುಗಿಸ್ಕೊಂಡು ಹೋದೆ ನೀನು ಹಾಡನ್ನ. ಅದರಲ್ಲಿ ಕಾವಿಯೊಳಗೆ ಮತ್ತು ಕಾಮ ತುಂಬ ಐತೆ, ಕಾಜಿಯೊಳಗೆ ಕಾಕಿ ಅಂತ ಯಾಕೆ ಬಂತು ಗೊತ್ತಿಲ್ಲ. ನಾನು ಪೊಲೀಸ್ ಆಫೀಸರಾಗಿ ಕೇಳ್ತಾ ಇದ್ದೀನಪ್ಪ, ಅಷ್ಟೇ, ಇನ್ನೇನಿಲ್ಲ. ಕಾಕಿ ಅಂತ ಒಂದು ಪದ ಉಪಯೋಗಿಸ್ತಲ್ಲ. ಕಾಕಿ ಒಳಗೆ ರಕ್ತದ ಕೊಡುವ ಹರಿಯುತ್ತಾ ಇದೆ. ಹೆಂಗೆ ಅದು ಕಾಕಿ ಒಳಗೆ ಅಂತ ಒಂದು ಸ್ವಲ್ಪ ಅರ್ಥ ಬೇಕಲ್ಲ ನಮಗೆ. ಕಾಕಿ ಒಳಗೆ ಹೆಂಗೆ ರಕ್ತ ಹರಿತದ ಕಣಪ್ಪ? ಅದು ನನಗೆ ಯಾಕೋ ಗಲಿಬಿಲಿ ಆಗಿದೆ, ಕಾಕಿ ಅಂತ ಪದ ಬಂದಿದ್ದಕ್ಕೆ. ಕಾಕಿಯಿಂದ ರಕ್ತದ ಮಡುವು ಹರಿಯುತ್ತೈತಲ್ಲ, ಏ ಕಾಕಿಯಿಂದ ರಕ್ತದ ಮಡುವು ಹರಿಯುತ್ತೈತಲ್ಲ. ಸಂದೇಶ ಹೋಗ್ಬಿಡ್ತಲ್ಲಪ್ಪ, ಕಾಕಿ ಒಳಗೆ ಏನೋ ನಡೀತಾ ಇದೆ ಅಂತೇಳಿ ಅಂತ ನಾನು ಕೇಳಿದೆ. ಇರಲಿ, ಒಟ್ಟಿನಲ್ಲಿ ಒಳ್ಳೆ ಚೆನ್ನಾಗಿ ತೂಗಿಸ್ಕೊಂಡು ಹಾಡಿದೆಯಾ ಇವತ್ತು. ಧನ್ಯವಾದಗಳು ನಿನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಸರ್, ಈ ಹಾಡಂತೂ ಭಾಳ ಅದ್ಭುತವಾದ ಹಾಡು. ಯಾರೋ ಬಂಡಾಯ ಸಾಹಿತಿನೇ ಬರೆದಿರಬೇಕು ಅಂತ ನನಗನ್ಸುತ್ತೆ. ನಾನು ಅದು ಕೇಳಿಲ್ಲ, ಗೊತ್ತಿಲ್ಲದಿರೋದ್ರ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರಲ್ಲ. ಆದರೆ ಈ ಹಾಡು ಕೇಳ್ತಿದ್ದಂಗೆ ಸಿದ್ಧಲಿಂಗಯ್ಯನವರು ಒಂದು ಹಾಡು ನೆನಪು ಬಂತು ನನಗೆ, ಗೆಳತಿ ಓ ಗೆಳತಿ. ಅದರಲ್ಲಿ ಜಗದ ನೋವು ಬೇಡ ನಮಗೆ, ಎದೆಯ ಹಾಡು ನೀನು ನನಗೆ, ಈ ಸಾಲು ಬರುತ್ತಲ್ಲ, ಆ ಥರದ್ದು ಒಂದು ಭಾವನೆ ಅದರಲ್ಲಿ ವ್ಯಕ್ತ ಆಗ್ತಿತ್ತು. ಒಂದು ರೀತಿಲಿ ಬಂಡಾಯ ಸಾಹಿತಿಗಳು ಯಾರೋ ಬರೆದಿರಬೇಕು ಅಂತ ಅನಿಸುತ್ತೆ. ಅದು ಗೊತ್ತಾದರೆ ದಯಮಾಡಿ ಮುಂದಿನ ದಿನಗಳಲ್ಲಿ ತಿಳ್ಕೊಂಡು ಬಾ ಯಾರು ಬರೆದದ್ದು ಅಂತ ಹೇಳ್ತೀನಿ. ಹಾಡುಗಾರಿಕೆ ಬಗ್ಗೆ ಮೇಡಮ್ ಎಲ್ಲ ಹೇಳಿದ್ದಾರೆ. ಕಾಕಿ ಅಂದಿಯಲ್ಲ, ವಿಶ್ಲೇಷಣೆಯಲ್ಲಿ ತುಂಬ ಇಲ್ಲ ಬೇಡ. ಯಾಕೆಂದರೆ ದಿನಾ ಕೊಲೆ ಸುಲ್ಗೆ ಇದ್ರ ನಡುವೆನೇ ಅವ್ರ ಬದುಕು, ಅವ್ರ ಮೈ ಮೇಲೆ ಅದು ಪಾಪ ಹಾಗಿರುತ್ತೆ ಅನ್ನೋ ಕಲ್ಪನೆಯೂ ಇರ್ಬೋದೇನೋ ಆ ಕವಿಗೆ ಅಂತ ನಾನಾದರೂ ಭಾವಿಸ್ತೀನಿ. ಇರಲಿ, ಆ ಫಸ್ಟ್ ಚರಣದಲ್ಲಿ ಹಾವಿನ ಬಗ್ಗೆ ಏನು ಹೇಳೋದಲ್ಲ, ಜಗದ ತುಂಬ ಹುತ್ತಗಳಿದೆ, ಬೆಳೆದಾವಲ್ಲ, ಹುತ್ತದೊಳಗ ಹಾವು ತುಂಬ್ಯಾವಲ್ಲ. ಆಮೇಲೆ ಇನ್ನೇನೋ ಹಾವುಗಳ ಜೊತೆ ಮಿಡಿನಾಗರ ಅಂತ ಹೇಳ್ದಲ್ಲ. ಮಿಡಿನಾಗರ ಏನು ಗೊತ್ತಾ, ಹಾವುಗಳು ದೊಡ್ಡ ಹಾವುಗಳು ಆಗ್ತಾ ಹೋದಂಗೆ ವಿಷ ಕಡಿಮೆ ಇರುತ್ತೆ, ಸಣ್ಣ ಹಾವುಗಳಲ್ಲಿ ವಿಷ ಜಾಸ್ತಿ ಇರುತ್ತೆ. ಮಿಡಿನಾಗರಲ್ಲಿ ಹಾವು ಸಣ್ಣ ಹಾವುಗಳಿರ್ತಾವಲ್ಲ, ಅವು ಸಣ್ಣ ಹಾವು ಕಚ್ಚದ್ ಬಿಡು ಅಂತ ಸುಮ್ಮನಾಗಂಗಿಲ್ಲ.
ಯಾಕೆ ಗೊತ್ತಾ, ಆ ಹಾವುಗಳಲ್ಲಿ ವಿಷ ಇದೆಯಲ್ಲ ಅದಕ್ಕೆ ಜೀರ್ಣಕ್ರಿಯೆಗೆ ಬೇಕಾದಂಥ ಒಂದು, ನಮಗೆ ಹೇಗೆ ಬಾಯಲ್ಲಿ ಜೊಲ್ಲು ಅಂತ ಕರಿತೀವಲ್ಲ, ಅದು ರಸ ಇದೆಯಲ್ಲ, ಅದು ಲಾಲ ರಸ ಇದೆಯಲ್ಲ, ಅದೇ ಆ ಹಾವಿಗೆ ಅದು ಜೀರ್ಣಕ್ರಿಯೆಗೆ ಬೇಕಾದ್ದು. ನಮಗಾಗೋದಿಲ್ಲ, ಅದು ಜಾಸ್ತಿ ಇರುತ್ತೆ, ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ವಯಸ್ಸಾಗ್ತಾ ಕಡಿಮೆ ಆಗುತ್ತೆ. ಹಾಗೆ ಮಿಡಿನಾಗರದಲ್ಲಿ ಹಾವುಗಳಲ್ಲಿ ತುಂಬ ವಿಷ ಇರುತ್ತೆ ಅಲ್ವಾ, ಇದು ವಿಷಯ. ಅದಕ್ಕೋಸ್ಕರ ಸಣ್ಣ ಹಾವು ಕಚ್ಚೋದು ಬಿಡು, ಏನೂ ಆಗಲ್ಲ, ದೊಡ್ಡ ಹಾವು ಅಂತ ಎದ್ಕೊಂಡು ಹೋಗಂಗಿಲ್ಲ, ದೊಡ್ಡ ಹಾವಲ್ಲಿ ವಿಷ ಕಮ್ಮಿ ಇರುತ್ತೆ, ಸಣ್ಣ ಹಾವುಗಳಲ್ಲೇ ಜಾಸ್ತಿ. ಸಣ್ಣ ಸಣ್ಣ ಹಾವುಗಳಲ್ಲೇ ವಿಷ ಜಾಸ್ತಿ ಇರುತ್ತೆ. ಆಮೇಲೆ ಹಾವುಗಳು ಎಲ್ಲನೂ ವಿಷ ಇರಲ್ಲ, ಕೆಲವು ಮಾತ್ರ ವಿಷಯ ಇರುತ್ತೆ. ನೋಡಿ, ಇದೆಲ್ಲ ಸಾಹಿತ್ಯದಲ್ಲಿ ಬರುತ್ತೆ, ಅವರು ಅರ್ಥ ಮಾಡ್ಕೊಂಡೇ ಬರೆದಿರ್ತಾರೆ. ನೀನು ಅದನ್ನು ಚೆನ್ನಾಗಿ ಹಾಡ್ದು ಭಾಳ ನಿನ್ನ. ಆಮೇಲೆ ನನಗೆ ಒಂದು ಗಾಬರಿ ಆಗಿತ್ತೇನು ಗೊತ್ತಾ, ಏಕಾರಗಳು ಹಕಾರಗಳು ಎಲ್ಲಿ ಮಿಸ್ ಹೊಡೆದ್ಬಿಡ್ತೀವೋ ಈ ಹಾಡಲ್ಲಿ ಅನ್ನೋದು. ಕೊನೆಯಲ್ಲಿ ಮಾತ್ರ ಹಾಡು ಅನ್ನೋತಾವು ಆಡು ಅಂತ ಬಳಸಿದೆ, ಅದೊಂಚೂರು ಗಮನ ಹರಿಸಿ. ಏಕಾರಗಳು ಚೆನ್ನಾಗಿತ್ತು, ಹಾಡು ಅನ್ನೋತಾವು ಆಡು ಬಳಸ್ದೆ. ನನಗೆ ಇವನು ಹಾಡು ಹೇಳಕ್ಕೆ ವೇದಿಕೆ ಮೇಲೆ ಬಂದ್ರೆ ನನಗೆ ಭಯ ಆಗ್ತಿರುತ್ತೆ, ಎಲ್ಲಿ ಅಷ್ಟು ಗಡ್ಬಿಡಿ ಮಾಡ್ಕೊಂಡ್ಬಿಡ್ತಾನೋ ಅಂತ. ಏನರ್ಥ ಅದೆಲ್ಲ ಚೆನ್ನಾಗಿ ಹೇಳ್ದ ಅವನು. ಹೌದು, ಚೆನ್ನಾಗಿ ಹೇಳ್ದ. ಅಂದ್ರೆ ಸರಿ, ಈ ಸಾಂಗ್ದು ಮೀನಿಂಗ್ ಬಂದು ಅಂದ್ರೆ ಇಬ್ರು ಪ್ರೇಮಿಗಳು ಇರ್ತಾರೆ, ಅಂದ್ರೆ ಒಂದು ಹುಡುಗ ಒಂದು ಹುಡುಗಿ ಇರ್ತಾರೆ, ಅವರಿಗೆ ಸಮಾಜ ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದನ್ನ ಹುಡುಗಿಗೆ ಹೇಳ್ತಾ ಇರೋದು ಸರ್. ಹುಡುಗ ಅದೇ ಅಂದರೆ ಈ ಥರ ತೊಂದರೆ ಇರುತ್ತೆ, ಏನೇನು ತೊಂದರೆಗಳಿದೆ, ಯಾರ್ಯಾರು ತೊಂದರೆ ಕೊಡ್ತಾರೆ ಅದನ್ನೆಲ್ಲ ನಂಬೇಡ, ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಲೈನಲ್ಲಿ ಪ್ರೀತಿಯು ಅರಳಬೇಕು ನನ್ನ ಗೆಳತಿ, ನಗು ಜಗವ ತುಂಬಬೇಕು ನನ್ನ ಗೆಳತಿ. ಕರೆಕ್ಟ್ ಕರೆಕ್ಟ್. ಇದು ಸಂಗೀತ ಮೈಸೂರು ಅನಂತ ಸ್ವಾಮಿ ಅವರದ್ದು, ಹಾಡಿರೋದು ರಾಜು ಅನಂತ ಸ್ವಾಮಿ, ಬರ್ದಿರೋದು ಬಸವರಾಜ ಸಬರದ. ಗುಡ್ ಪ್ರತಾಪ, ವೆರಿ ಗುಡ್.